ನಮಸ್ಕಾರ. ನಾನು ಸೂರ್ಯಕಾಂತ್ ಚಕ್ರ, ಕಲಬುರಗಿ ಜಿಲ್ಲೆಯಲ್ಲಿ ಚಿಂಚೋಳಿ ತಾಲೂಕದಲ್ಲಿ ಗ್ರಾಮ ಚಂದನಕೇರ ಕೆರೆಯನ್ನು ಆಗಿದೆ. ನೋಡಬೇಕಿದು ಯೂಟ್ಯೂಬ್ ವೀಕ್ಷಕರು. ಈ ಒಂದು ಕೆರೆಯನ್ನು ಭಾಳ ಪುರಾತನ ಒಂದು ಜಮಾನದಾಗಿದೆ. ನೋಡಬೇಕು ಯೂಟ್ಯೂಬ್ ಗೆಳೆಯರೆಲ್ಲ. ಒಂದು ಐತಿಹಾಸಿಕ ಪುರಾತನ ಕೆರೆ ಆಗಿದೆ. ಈ ಊರ ಹೆಸರು ಚಂದನಕೇರ ಆಗಿದೆ. ಈ ಕೆರೆಯಿಂದ ಹೆಸರು ಊರನ್ನು ಕರೆಯಲ್ಪಟ್ಟಲಾಗಿದೆ. ನೋಡಬೇಕಲ್ಲ ಯೂಟ್ಯೂಬ್ ಗೆಳೆಯರು. ಇಲ್ಲೆಲ್ಲ ಹುಡುಗರು ನೀರು ತರಲಿಕ್ಕೆ ಹೋಗ್ತಾಯಿದ್ದಾರೆ ಕೆರೆ ಪಕ್ಕದಲ್ಲಿ. ಏನು ಮಾತಾಡ್ತೀರಿ? ನಿಮ್ಮ ಹೆಸರೇನು? ನನ್ನ ಹೆಸರದ ಅಣ್ಣ ಭೀಮಾ. ಹೇಳ್ರಿ, ಮಾತಾಡಿ ಅಣ್ಣ. ನನ್ನ ಹೆಸರದ ಭೀಮಾ. ಹಾಂ, ಹೇಳಿ. ಮತ್ತೇನಿಲ್ಲ ಅಣ್ಣ, ಕೆರೆ ಫುಲ್ ತುಂಬದ. ನಗ್ಬಾರ್ದು, ಏನಿದೆ ನಿಮ್ಮ ವಿಷಯ ಎಲ್ಲ ಹೇಳ್ಬೇಕು. ನಗ್ಬಾರ್ದು. ಯೂಟ್ಯೂಬ್ ಬಿಡ್ತೀರಿ ಅಣ್ಣ? ಯಾವ ಚಾನಲ್ ನಗ್ಬಾರ್ದು. ನೀನು ತಗೊಂದಲ್ಲ ನಗು. ನನ್ನ ಹೆಸರು ದಶರಥ. ನಾನು ಚಂದನಕೇರ. ಇದು ನಮ್ಮ ಕೆರೆಯನ್ನು ಫುಲ್ಲು ತುಂಬಿದೆ. ಅದೆಲ್ಲ ನೀರೆಲ್ಲ ಓಡುತ್ತಿದೆ. ಫುಲ್ಲು ಕೆರೆ ತುಂಬಿ ಹೋಯ್ತಿದೆ. ಅದಕ್ಕಾಗಿ ಧನ್ಯವಾದ. ನಿನ್ನ ಹೆಸರೇನು? ದಶರಥ್ ಅವರಿಗೆ ನಮಸ್ಕಾರ. ಊರು ಗ್ರಾಮ ಬಗ್ಗೆ ಅವನು ಮಾತಾಡಿದ್ದಾರೆ. ಥ್ಯಾಂಕ್ ಯು ಅವರಿಗೆ. ಮುಂದೆ ನೋಡ್ಬೇಕಿಲ್ಲಿ ಚಂದನ ಮಾದೇವಿಯನ್ನು ಇಲ್ಲಿ ಮೂರ್ತಿ ಆಗಿದೆ. ಇಲ್ಲಿ ನೋಡಬೇಕು. ಇಲ್ಲಿ ತಕ ಹೋಗ್ಬರಂಬ. ಮತ್ತೆ ಅಲ್ಲಿ ತಕ ಹೋಗ್ಬರಂಬ. ಮೂರ್ತಿ ಇರೋದು ಇಲ್ಲಿ. ಮೂರ್ತಿನೇ ಕಾಣಲ್ಲ ಇದಲ್ಲ. ಮೂರ್ತಿ ಎಲ್ಲ ಮುರಿದದ. ಇದೆಲ್ಲ ಮುರಿದದ. ವಿಡಿಯೋ ಕೈ ಇಡತ್ತಿದ್ದು ಮುಣಿ ಇದ್ದರು ಕಳಿಸಿ. ಯಾರು ಹೆಸ್ತಾರೆ ನೋಡ್ಬೇಕೆಲ್ಲ ಯೂಟ್ಯೂಬ್ ಗೆಳೆಯರು. ಯಾವ ಚಾನಲ್ ಅಣ್ಣ? ಯೂಟ್ಯೂಬ್ ಅದೇ ಯೂಟ್ಯೂಬ್ ಹೆಸರು ಸೂರ್ಯಕಾಂತ್ ಚಕ್ರ. ಇಲ್ಲಿ ಮಠವನ್ನು ಆಗಿದೆ. ಇಲ್ಲಿ ಈ ಸೈಡ ನೋಡ್ಬೇಕಲ್ಲ ಯೂಟ್ಯೂಬ್ ಗೆಳೆಯರು. ಇದು ಚಂದನಕೇರ ಗ್ರಾಮ ಭಾಳ ದೊಡ್ಡದಾಗಿದೆ ಊರು. ಈ ಕೆರೆಯಿಂದ ತೆಳಗಡೆ ಜಮೀನನ್ನು ನೀರಾವರಿಯನ್ನು ಮಾಡ್ಕೋತಾರೆ, ಉಪಯೋಗವನ್ನು ಮಾಡ್ಕೋತಾರೆ. ಈ ತೆಳಗಡೆ ನೋಡಬೇಕು. ಏನಾದ್ರು ಮಾತಾಡ್ಬೇಕು. ನಗ್ತಾರ ನಗ್ಬಾರ್ದು. ಯೂಟ್ಯೂಬ್ ಅಂದ್ರೆ ಏನು ಆಜಿಟಿವ್ ಶಾಲಿ ಗೊತ್ತಲ್ಲ, ಮತ್ತು ಅದೆಲ್ಲ ಗೊತ್ತು. ನಗ್ಬಾರ್ದೆ ಹೋಗ್ಬೇಕು. ನಾನು ಮುಂದೆ ಹೋಗ್ತಾ ಇದ್ದೀನಿ. ಕೆರೆಯನ್ನು ಪೂರಾ ಸಂಪೂರ್ಣ ವಿವರಣೆಯಾಗಿ ತೋರಿಸ್ತಾ ಇದ್ದೀನಿ ನಾನು ಯೂಟ್ಯೂಬ್ ಮುಖಾಂತರ. ಈ ಕೆರೆಯನ್ನು ಭಾಳ ವರ್ಷದಿಂದ, ಇದು ಸುಮಾರು ಒಂದು 500 ವರ್ಷ, 1000 ವರ್ಷ ಅಂದ್ರೆ ಕಡಿಮೆ, ಭಾಳ ಹಳಿದಾಗಿದೆ ಅದು ಕೆರೆ. ನೋಡಬೇಕಿದು ಮಠ. ಇದು ಪಕ್ಕದಲ್ಲಿ ಮಠವನ್ನು ಆಗಿದೆ. ಇಲ್ಲಿ ತೆಳಗಡೆ ಜಮೀನಾಗಿದ್ದಾವೆ. ಈ ಕೆರೆ ನೀರನ್ನು ಉಪಯೋಗ ಮಾಡ್ಕೋತಾರೆ. ತೆಳಗಡೆ ಈರುಳ್ಳಿ ಪ್ರತಿಯೊಂದು ಬೆಳೆಯನ್ನು ಬೆಳೀತಾರೆ. ಈ ವರ್ಷ ತೊಗರಿಯನ್ನು ಹಾಕಿದ್ದಾರೆ. ಬೆಳೆ ನೋಡಬೇಕು ತೆಳಗಡೆ. ಯೂಟ್ಯೂಬ್ ಪ್ರೇಕ್ಷಕರು, ಯೂಟ್ಯೂಬ್ ಗೆಳೆಯರು ನೋಡಬೇಕು. ಇಲ್ಲಿ ನೋಡಬೇಕು. ಇದು ನೀರು ಹೊರಗಡೆ ಬಿಡಬೇಕಾದ್ರೆ ಇದೊಂದು ಶಟ್ರನ್ನು ಇಲ್ಲಿ ಅಳವಡಿಸಿದ್ದಾರೆ. ಇದು ಯಾವ ಥರ ಮಾಡಿದ್ದಾರೆ ನೋಡಬೇಕು ಯೂಟ್ಯೂಬ್ ಗೆಳೆಯರು. ನೋಡಬೇಕಿಲ್ಲಿ. ಇಲ್ಲಿ ಇದು ಶಟ್ರು ಲಾಕ್ ಆಗ್ತದೆ. ಓಪನ್ ಮಾಡಿದ್ರೆ ನೀರು ಕೆಳಗಡೆ ಜಮೀನುಗಳಿಗೆ ನೀರನ್ನು ಹೋಗ್ತವೆ. ರೈತರನ್ನು ಉಪಯೋಗ ಮಾಡ್ಕೋತಾರೆ. ಕೆಳಗಡೆ ನೀರನ್ನು ತೋಟ
ಕಳವೆಯನ್ನು ಮಾಡಲಿಕ್ಕೆ, ಕಬ್ಬನ್ನು ಬೆಳೀಲಿಕ್ಕೆ, ಈರುಳ್ಳಿಯನ್ನು ಬೆಳೀಲಿಕ್ಕೆ ನೋಡಬೇಕೆಲ್ಲ ಯೂಟ್ಯೂಬ್ ಗೆಳೆಯರು. ಅತಿ ಸುಂದರವಾಗಿ ಇದು ಚಂದನಕೆರೆ ಗ್ರಾಮದ ಕೆರೆಯನ್ನು ಆಗಿದೆ. ಇಲ್ಲಿ ಹುಡುಗರು ಕೂತಿದ್ದಾರೆ, ಎಷ್ಟು ಮಜಾವನ್ನು ಕುಂತನ್ನು ನೋಡ್ತಾ ಇದ್ದಾರೆ. ಅತಿ ಹುಮ್ಮಸ್ಸಿನಿಂದ ಅವನು ಕೆರೆಯನ್ನು ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಹುಡುಗರು ಇಲ್ಲಿ. ಭಾಳ ದೊಡ್ಡದಾಗಿದೆ ಇದು, ಭಾಳ ವಿಶಾಲವಾಗಿದೆ ಕೆರೆಯನ್ನು. ಆ ಸೈಡು ಮೆಕ್ಕೆಯನ್ನು ನೀರು ಕುಡ್ಲಿಕ್ಕೆ ಬರ್ತೇವೆ ನೋಡ್ಬೇಕಲ್ಲಿ ಯೂಟ್ಯೂಬ್ ಗೆಳೆಯರು. ಇಲ್ಲೆಲ್ಲ ಚಿತ್ತಫಲ ಮರವನ್ನು ಆಗಿದೆ ನೋಡಬೇಕು ಯೂಟ್ಯೂಬ್ ಗೆಳೆಯರು. ಪ್ರತಿಯೊಬ್ಬರು ಬಟ್ಟೆಯನ್ನು ತೊಳಿಲಿಕ್ಕೆ ಬರ್ತಾರೆ ಇಲ್ಲೆಲ್ಲ ಗ್ರಾಮದ ನಿವಾಸಿಗಳವರು. ನೋಡಬೇಕಲ್ಲ ಟ್ರ್ಯಾಕ್ಟರ್ ಇದೆ, ಆ ಸೈಡ್ ನೋಡಬೇಕು ತೊಳಿತಾ ಇದ್ದಾರೆ. ಇಲ್ಲೆಲ್ಲ ಹಸು ಎಲ್ಲ ಸ್ನಾನವನ್ನು ಮಾಡಿಸ್ತಾರೆ, ಹಸು ತಂದು ಇಲ್ಲಿ ಕಾರುಣಿಮೆಯಲ್ಲಿ. ಇದು ಒಂದು ಕೆರೆಯನ್ನು ಒಂದು ನೋಡುವಂಥದ್ದು ಪ್ರತಿಯೊಂದು ಸೀನ್ ಆಗಿದೆ ಇಲ್ಲಿ. ಆ ಸೈಡು ಊರಾಗಿದೆ ನೋಡಬೇಕು ಯೂಟ್ಯೂಬ್ ಗೆಳೆಯರು. ಒಂದು ಸೂಪರ್ ಆಗಿದೆ ಅಂತ ಸೀನ್ ಅಂತ ಹೇಳ್ಬೋದು. ಅಣ್ಣ ಯಾವಾಗ ಬಿಡ್ತಿದೆ ವಿಡಿಯೋ? ನಾಳೆಗೆ ನೋಡ್ಬೇಕಲ್ಲ ಇಲ್ಲಿ ನಾನು ಸಂಪೂರ್ಣವಾಗಿ ಚಂದನಕೆರೆ ಗ್ರಾಮ ಕೆರೆಯನ್ನು ತೋರಿಸ್ತಾ ಇದ್ದೀನಿ. ನಾನು ಪ್ರತಿಯೊಂದು ಅಪ್ಡೇಟ್ಸ್ ನಾನು ಕೊಡ್ತಾ ಇದ್ದೀನಿ. ಚಂದನಕೆರೆ ಗ್ರಾಮದ ಕೆರೆಯನ್ನು ಪ್ರತಿಯೊಂದು ಹೊಲ, ಜಮೀನು, ಬೆಳೆ ಸಂಪೂರ್ಣವಾಗಿ ನಾನು ತೋರಿಸ್ತಾ ಇದ್ದೇನೆ ಯೂಟ್ಯೂಬ್ ಗೆಳೆಯರಿಗೆ. ನೋಡಬೇಕಿದ್ದು ನನ್ನ ಯೂಟ್ಯೂಬು ಚಾನಲು ಎಲ್ಲರೂ ಗೆಳೆಯರು ಬಳಗದವರು ಎಲ್ಲ ನೋಡಬೇಕು. ನೋಡ್ಬೇಕಿಲ್ಲಿ ಮೇಕೆ ಮೈತಾ ಇದೆ ನೋಡ್ಬೇಕಿಲ್ಲಿ ಯೂಟ್ಯೂಬ್ ಗೆಳೆಯರು. ಎಷ್ಟೋ ಕುರಿ ನೀನು ಯೂಟ್ಯೂಬ್ ಬರ್ತಮ್ಮ ಕುರಿ ಎಷ್ಟವ ನಿನ್ನ ಹೆಸರು ಅಂತ ಹೇಳಿ. ನನ್ನ ಹೆಸರು ಅರುಣ, ನಮ್ಮ ಅಣ್ಣ ಕುರಿ ಹೆಸರು ಇಲ್ಲ ಸುಮ್ಮನೆ ನಾವು ಸುಮ್ಮನೆ ಬಂದಾವ. ನೋಡ್ಬೇಕಿಲ್ಲಿ ಮೇಕೆಗಳು ಸುಮಾರು ಒಂದು 50-60 ಇರ್ಬೋದು. ನಾನು ಒಂದು ಲೆಕ್ಕವನ್ನು ಹಾಕಿ ಹೇಳ್ತಾ ಇದ್ದೀನಿ, ಎಣಿಸಿಲ್ಲ, ಎಣಿಕೆಯನ್ನು ಮಾಡಿಲ್ಲ. ನೋಡಬೇಕು ಎಷ್ಟು ಥರ ಇಲ್ಲೆಷ್ಟು ಡೌನಿಗೆ ಜಮೀನನಿದೆ ನೋಡಿ. ಈ ಕೆರೆ ಹಂದಿಯನ್ನು ಉಪಯೋಗ ಮಾಡ್ಕೋತಾರೆ ನೀರನ್ನು ನೀರಾವರಿ ಮಾಡಲಿಕ್ಕೆ, ಗದ್ದೆಯನ್ನು ಕಳವೆ ಪ್ರತಿಯೊಂದು ಇದು ಮಾಡ್ಲಿಕ್ಕೆ ಉಪಯೋಗ ಮಾಡ್ಕೊಳ್ಳೋಕ್ಕೆ ಮಾಡ್ತಾರೆ. ಕೆಳಗಡೆ ಜಮೀನು ತೋರಿಸ್ತಾ ಇದ್ದೀನಿ. ಮತ್ತು ಈ ಮೇಕೆಗಳು ಇದು ನೋಡಬೇಕು, ಸಂಪೂರ್ಣವಾಗಿ ತೋರಿಸ್ತಾ ಇದ್ದೀನಿ. ಚಂದನಕೆರೆ ಗ್ರಾಮದ ಕೆರೆ ಊರು ತೋರಿಸ್ತಾ ಇದ್ದೀನಿ ನೋಡಬೇಕು. ಭಾಳ ದೊಡ್ಡದಾಗಿದೆ ಚಂದನಕೆರೆ ಗ್ರಾಮ. ಇದು ಊರು ಪ್ರತಿಯೊಂದು ಬೇರೆ ಊರವರು ಎಷ್ಟು ಲೇರ ನಾಟಕ ಮಾಡಲಿಕ್ಕೆ, ಕ್ರಿಕೆಟ್ ಆಡಕ್ಕೆ ಬಂದರೆ ಪ್ರೋತ್ಸಾಹಿಸ್ತಾರೆ. ಪ್ರತಿಯೊಂದಕ್ಕೆ ಬೇರೆಯವರು ಊರವರಿಗೆ ಭಾಳ ಒಂದು ಒಳ್ಳೆಯ ಒಂದು ಅವರಿಗೆ ಹೆಲ್ಪ್ ಮಾಡ್ತಾರೆ, ಸಹಾಯ ಮಾಡ್ತಾರೆ ಅಂಥ ಒಂದು ಊರಾಗಿದೆ ಇದು. ಇದು ಚಂದನಕೆರೆ ಹೆಸರು ಪ್ರಸಿದ್ಧವಾಗಿದೆ ಅಂತ ಹೇಳೋಕ್ಕೆ ನಾನು ಬಯಸ್ತಾ ಇದ್ದೀನಿ ಯೂಟ್ಯೂಬ್ ಮುಖಾಂತರ. ಇಲ್ಲಿ ಈ ಊರು ಚಂದನಕೆರೆ ಶರಣರಾದಂಥ ಗುರುಪಾದ ಮುತ್ತೆ ಅವರು ಹುಟ್ಟಿದಂಥ ಊರು ಚಂದನಕೆರೆ ಗ್ರಾಮ ಆಗಿದೆ. ಅವರು ಮುತ್ತಂಗಿಯಲ್ಲಿ ಅಲ್ಲಿ ಅವ್ರ ಗುಡಿ ಇದೆ ನೋಡ್ಬೋದು. ಆ ಗುಡಿಯನ್ನು ಇವಾಗ ನೋಡಿ ಮಾಡಿಲ್ಲ ನಾನು ವಿಡಿಯೋ, ಇವಾಗ ಊರನ್ನು ತೋರಿಸ್ತಾ ಇದ್ದೀನಿ. ಇದು ಶರಣರು ಹುಟ್ಟಿದಂಥ ಒಂದು ಊರಾಗಿದೆ ಚಂದನಕೆರೆ ಗ್ರಾಮ. ಒಂದು ಐತಿಹಾಸಿಕ ಒಂದು ಹಳಿ ಒಂದು ಭಾಳ ಜಮಾನದಂಥ ಊರಾಗಿದೆ ಇದು.
ಪುಣ್ಯ ಮಾಡಿದಂಥ ಒಂದು ಊರಿದೆ ಇದು. ಪ್ರತಿಯೊಂದು ಸಾಧು ಸಂತರು ಇಲ್ಲೆಲ್ಲ ಬರ್ತಾರೆ. ಪ್ರತಿ ವರ್ಷ ಇಲ್ಲಿ ಮಠಕ್ಕೆ ಬರ್ತಾರೆ. ಇಲ್ಲಿ ಮಠವನ್ನು ನೋಡ್ಬೇಕು, ಇಲ್ಲಿ ಕಾಣ್ತಾ ಇದೆ. ಪ್ರತಿ ವರ್ಷ ಜಾತ್ರೆಯನ್ನು ಮಾಡ್ತಾರೆ. ಭೃಂಗಿ ಪಾಚೇಶ್ವರ ಅಂತ ಮಠ ಇದೆ ಇದು, ನೋಡ್ಬೇಕಲ್ಲಿ. ನೋಡ್ಬೇಕಿದು ಮಠ 101 ಇದೆ. ಇದು 101 ಮಠ ಮೇಲ್ಗಡೆ ಆಗಿದೆ. ಇದು ಇದ್ರ ಕೆಳಗಡೆ 101 ಮಠಗಳಿದ್ದಾವೆ. ಭೃಂಗಿ ಬಾಚೇಶ್ವರ ಮಠ ಅಂತೂ ಇದು ಫೇಮಸ್ ಆಗಿದೆ ಮಠ ಅಂತ ಹೇಳ್ಬೋದು. ನಾನು ಯೂಟ್ಯೂಬ್ ಮುಖಾಂತರ ಒಂದು ಮಾಹಿತಿಯನ್ನು ಹಂಚ್ಕೋತಾ ಇದ್ದೀನಿ. ಯೂಟ್ಯೂಬ್ಗಳೇ, ಈ ಊರು ಅಂತಂಥ ಊರಲ್ಲ, ಒಳ್ಳೆಯ ಒಂದು ದಾನ ಧರ್ಮ ಅಂತ ಮಾಡಿದಂಥ ಒಂದು ಒಳ್ಳೆ ಊರಾಗಿದೆ ಇದು. ಬೇರೆ ಊರವ್ರು ವಲಸೆ ಇಲ್ಲಿ ಬರ್ತಾರಲ್ಲ, ಯಾರಾದರೂ ಅವ್ರು ಬಂದರೆ ಹೆಲ್ಪ್ ಮಾಡ್ತಾರೆ ಅಂತ ಊರಾಗಿದೆ. ಉಪಕಾರ ಮಾಡುವಂಥ ಊರು ಜನರಾಗಿದ್ದಾರೆ ಇಲ್ಲಿ. ಈ ಥರ ಇದೆ ಚಂದನಕೆರೆ ಗ್ರಾಮ. ನನ್ನ ಇದು ಒಂದು ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಧನ್ಯವಾದ ಗೆಳೆಯರೇ.